ವಿದ್ಯೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಂತ ನಾವು ಎಲ್ಲಾದ್ರೂ ಚಿಕ್ಕ ಪುಟ್ಟ ಸೇವೆ. ಈಗ ಯಾವ್ದಾದ್ರು ಸ್ಕೂಲ್ನಲ್ಲಿ ನಾನು ನೋಡ್ತಾ ಇದ್ದೆ, ನಾನು ಅಷ್ಟೊಂದು ಭಗವಂತ ಶಕ್ತಿ ಕೊಟ್ಟಿದ್ದು ನೋಡಿದೆಲ್ಲ ಮಕ್ಕಳಿಗೆ. ನಾನು ಸಿಂಪಲ್ ಸ್ಕೂಲ್ಗೆ ಹಾಕಿದ್ದೆ ನನ್ನ ಮಗಳನ್ನು, ಫಸ್ಟ್ ಮಕ್ಕಳು ದಿವಾನ್ ಚೈಲ್ಡ್ ಅಂತೇಳಿ ಹೆಣ್ಮಗಳು ಸ್ಕೂಲ್. ಫೀಸು ಗೊತ್ತಲ್ಲ, ಅವೆಲ್ಲ ನಾರ್ಮಲ್ ತುಂಬ ಕಡಿಮೆ. ಯಾತಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಬೇಕು. ಆರ್ಡಿನರಿ ಬಸ್ನಲ್ಲೇ ಕಳಿಸೋದು, ಅವ್ರನ್ನ ಅಲ್ಲಿ ಹೋಗಿ ಬಟ್ಟೆ ಊಟ ಯಾರ್ಯಾರಿಗಿಲ್ಲ ಅದನ್ನು ಹಂಚ್ಕೊಂಡು ತಿನ್ಬೇಕು ಅನ್ನೋದನ್ನ ನಾನು ಈಗ ನನ್ನ ಒಂದ್ಸಾರಿ ಬೇಕಾದ್ರೆ ಮಕ್ಕಳುಗಳು ನೋಡಿ ಕಲ್ಚರ್ ಹೇಗಿದೆ ಅಂತ ಹೇಳಿದ್ರೆ, ಅವರು ಅಮೇರಿಕದಲ್ಲಿ ಓದಿ ಬಂದಿದ್ರು ಆ ಕಲ್ಚರಿಂದ ಹೊರಗಡೆ ಬಂದಿದ್ರು. ಆ ರೀತಿ ನಾವು ಕಲ್ಚರ್ನಿಂದ ಹಾವು ಸ್ಟೈಲ್ ಅವೆಲ್ಲ ಈ ಬೇರೆಯವ್ರ ಹತ್ರ ಮಾಡ್ಬೇಕು. ನಾವು ನಮ್ಮ ಕುಟುಂಬ ನಮ್ಮವ್ರ ದೇಶಕ್ಕೆ ಬಂದಾಗ, ನಮ್ಮ ಇದಕ್ಕೆ ಬಂದಾಗ ನಮ್ಮ ಕಲ್ಚರನ್ನು ನಾವು ಮರಿಬಾರ್ದು. ತಂದೆ ತಾಯಿಗಳು ನಮ್ಮ ದೇವರು, ಅದು ಬಿಟ್ಟರೆ ಎರಡನೇದು ನಮ್ಮ ಗುರುಗಳು. ಅದನ್ನು ನೀವು ಇದು ಮಾಡಿ ಎಲ್ಲ. ಯಾಕೆಂದರೆ ಹೆಣ್ಮಕ್ಳುಗಳು ತಾಯಿಯಂದಿರು ನನಗೆ ಗೊತ್ತು, ಅವ್ರ ಮನೆಯಲ್ಲಿ ತಗೋಬರಮ್ಮ ಏನಾದ್ರು ನಡೆಯಮ್ಮ ಇಲ್ಲಮ್ಮ, ತಾಯಿ ಪ್ರೀತಿ ಮಾಡ್ತಾರೆ. ಯಾಕೆಂದರೆ ತಾಯಿ ಎಷ್ಟೇ ಮಗಳು ಇದು ಮಾಡಿದ್ರು ಪ್ರೀತಿ, ಹೆಣ್ಮಕ್ಳು ಅಂತ ಹೇಳಿದ್ರು ಪ್ರೀತಿ. ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ತಾಯಿ ಕೈ ಜೋಡಿಸ್ತೀವಿ. ಇದೆಲ್ಲ ನಮ್ಮ ಅಣ್ಣದಿರೋ ಏನಾದ್ರೂ ಒಂದು ಗ್ಲಾಸ್ ನೀರು ತಂದು ಕೊಟ್ಬಿಡು ಅಲ್ಲಿ, ತಾಯಿ ತಂದು ಕೊಡ್ತೀರಾ? ಕೈ ಎತ್ತಿ ಎಷ್ಟು ಜನ ತಂದು ಕೊಡ್ತೀರಿ, ಎಷ್ಟು ಜನ ತಾಯಿ ಆಡ್ತಾ ಇಲ್ಲ.